ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಕರಾವಳಿಯಲ್ಲಿ ಭಾರಿ ದುರಂತ, ಅರಬ್ಬಿ ಸಮುದ್ರದಲ್ಲಿ ವಿಷ, ಕೇರಳ ತಮಿಳುನಾಡು ಹೈ ಅಲರ್ಟ್. ನಮಸ್ಕಾರ ಸ್ನೇಹಿತರೆ, ಪಶ್ಚಿಮ ಕರಾವಳಿಯಲ್ಲಿ ಭಾರಿ ದುರಂತ ಉಂಟಾಗಿದೆ. ಮೇ 24ನೇ ತಾರೀಕು ಕೇರಳದ ಕೊಚ್ಚಿ ಬಳಿ ಕಂಟೈನರ್ ಹಡಗೊಂದು ಮುಳುಗಿ ಹೋಗಿತ್ತು. ಹಡಗಲ್ಲಿ ಸಾಕಷ್ಟು ಹಾನಿಕಾರಕ ಕೆಮಿಕಲ್ಗಳಿದ್ವು. ಈಗ ಆ ಕೆಮಿಕಲ್ಗಳೆಲ್ಲ ನೀರಲ್ಲಿ ರಿಯಾಕ್ಟ್ ಆಗಿ ವಿಷಪೂರಿತ ನೀರು ಕೇರಳ ಕರಾವಳಿಗೆ ತಲುಪಿದೆ. ಕೇರಳ ಸರ್ಕಾರ ಮೇ 19ನೇ ತಾರೀಕು ಈ ದುರಂತವನ್ನು ರಾಜ್ಯ ವಿಪತ್ತು ಅಂತ ಘೋಷಿಸಿದೆ. ಮೀನುಗಾರರಿಗೆ ಬ್ಯಾನ್ ಮಾಡಲಾಗಿದೆ. ಸಮುದ್ರ ತೀರದಿಂದ 200 ಮೀಟರ್ ದೂರದಲ್ಲೇ ಎಲ್ಲ ರಸ್ತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಈ ವಿಷಪೂರಿತ ನೀರು ಭಾರತದ ತುತ್ತತುದಿ ಮನ್ನಾರ್ ಕೊಲ್ಲಿಗೂ ತಲುಪಿ ತಮಿಳುನಾಡಿನಲ್ಲೂ ಆತಂಕ ಮೂಡಿಸಿದೆ. ಸ್ಟಾಲಿನ್ ಸರ್ಕಾರ ಹೈ ಲೆವೆಲ್ ಮೀಟಿಂಗ್ ನಡೆಸಿ ಸರ್ವೆ ಶುರು ಮಾಡಿದೆ. ಹಾಗಿದ್ರೆ ಆ ಹಡಗಿನ ಕಂಟೈನರ್ಗಳಲ್ಲಿ ಏನಿತ್ತು, ಆ ವಸ್ತು ಅರಬ್ಬಿ ಸಮುದ್ರದ ನೀರಿಗೆ ಏನ್ ಮಾಡ್ತಾ ಇದೆ, ಕೇರಳ ಸರ್ಕಾರ ಇದನ್ನ ಸ್ಟೇಟ್ ಡಿಸಾಸ್ಟರ್ ಅಂತ ಹೇಳ್ತಿರೋದು ಯಾಕೆ? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಡೆದಿದ್ದೇನು ಸ್ನೇಹಿತರೆ? ಮೇ 24ನೇ ತಾರೀಕು ಪೂರ್ವ ಆಫ್ರಿಕನ್ ರಾಷ್ಟ್ರ ಲೈಬೀರಿಯಾ ಮೂಲದ ಕಂಟೈನರ್ ಹಡಗೊಂದು ಕೇರಳ ಕರಾವಳಿಯಲ್ಲಿ ಮುಳುಗಿದೆ. MSC ಎಲ್ಸಾ 3 ಹೆಸರಿನ ಈ ಹಡಗು ಬರೋಬ್ಬರಿ 643ಕ್ಕೂ ಅಧಿಕ ಕಂಟೈನರ್ಗಳನ್ನು ಹೊತ್ತು, ಕಂಟೈನರ್ ದೊಡ್ಡ ಇರ್ತಾವೆ ನೋಡಿ ಥರ, ಆ ಥರದ್ದು 643ಕ್ಕೂ ಅಧಿಕ ಕಂಟೈನರ್ಸ್ ಇದ್ವು. ಅದನ್ನು ಹೊತ್ತು ಕೇರಳದ ವೆಳಿಂಜಂ ಬಂದರಿನಿಂದ ಕೊಚ್ಚಿ ಬಂದರಿಗೆ ಹೋಗ್ತಾ ಇತ್ತು. ಆದರೆ ಕೊಚ್ಚಿ ತಲುಪೋ ಮುಂಚೆ ಸುಮಾರು 14.6 ನಾಟಿಕಲ್ ಮೈಲಿ ಅಥವಾ 27 ಕಿಲೋಮೀಟರ್ ದೂರದಲ್ಲಿ ಹಡಗಿಗೆ ನೀರು ತುಂಬೋಕೆ ಶುರುವಾಗಿದೆ. ಆಮೇಲೆ ನಿಧಾನಕ್ಕೆ ಹಡಗು ಒಂದು ಕಡೆ ವಾಲಿ ಕಂಟೈನರ್ಗಳನ್ನು ನೀರಿಗೆ ಚೆಲ್ಲಿ ಬೀಳಿಸಿ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ. ಹಡಗಲ್ಲಿ 24 ಸಿಬ್ಬಂದಿ ಇದ್ರು. ಇಂಡಿಯನ್ ಕೋಸ್ಟ್ ಗಾರ್ಡ್ ಹಾಗೂ ಇಂಡಿಯನ್ ನೇವಿಯ INS ಸುಜಾತ ನಡೆಸಿದ ರೆಸ್ಕ್ಯೂ ಆಪರೇಷನ್ ನಲ್ಲಿ ಎಲ್ಲ 24 ಜನರನ್ನ ಕಾಪಾಡಲಾಯಿತು. ಆದರೆ ಆತಂಕ ಮೂಡಿಸಿರೋದು ಆ ಹಡಗಿನಲ್ಲಿದ್ದ ಕೆಮಿಕಲ್ಸ್. ಅಪಾಯಕಾರಿ ಕೆಮಿಕಲ್ ನೀರು ಪಾಲು. ಘಟನೆಯಲ್ಲಿ ಹಡಗಿನಲ್ಲಿದ್ದ ಎಲ್ಲ ಕಂಟೈನರ್ ನೀರು ಪಾಲಾಗಿದೆ. ಅವುಗಳಲ್ಲಿ ಬರೋಬ್ಬರಿ 84.44 ಮೆಟ್ರಿಕ್ ಟನ್ ಡೀಸೆಲ್, ಫರ್ನೆಸ್ ಆಯಿಲ್ ಹಾಗೂ ಬಂಕರ್ ಆಯಿಲ್ ಇದ್ದ ವಿಚಾರ ಹೊರಬಿದ್ದಿದೆ. ಜೊತೆಗೆ ಹಡಗಿನ ಇಂಧನ ಕೂಡ ಸೋರಿಕೆಯಾಗಿರೋ ಆತಂಕ ಇದೆ. ಇದಿಷ್ಟೇ ಅಲ್ಲ, ಈ ಹಡಗಿನಲ್ಲಿ ಪೆಟ್ರೋಲಿಯಂ ಜೊತೆಗೆ 2 ರೀತಿಯ ಹಾನಿಕಾರಕ ಕೆಮಿಕಲ್ಸ್ ಕೂಡ ಇದ್ವು. ಬರೋಬ್ಬರಿ 12 ಕಂಟೈನರ್ಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಇದ್ದ ವಿಚಾರ ಗೊತ್ತಾಗಿದೆ. ಜೊತೆಗೆ 13 ಕಂಟೈನರ್ ತುಂಬ ಮತ್ತೊಂದು ಡೇಂಜರಸ್ ಕಾರ್ಗೋ ಇತ್ತು ಅಂತ ಹೇಳಲಾಗ್ತಿದೆ. ಆದರೆ ಆ ಡೇಂಜರಸ್ ಕಾರ್ಗೋ ಯಾವುದು ಇನ್ನೂ ಕೂಡ ಪಬ್ಲಿಕ್ ಆಗಿಲ್ಲ ಇನ್ಫಾರ್ಮೇಶನ್. ಆದರೆ ಈ ಹಡಗು ಮುಳುಗಿದ ನಂತರ ಕರಾವಳಿಯಲ್ಲಿ ಕಂಡು ಬರ್ತಿರೋ ದೃಶ್ಯಗಳು ಆತಂಕಕ್ಕೆ ಕಾರಣ ಆಗಿವೆ. ಆಗ್ಲೇ ಹೇಳಿದ ಹಾಗೆ ಕೇರಳ ಸರ್ಕಾರ ಈ ಘಟನೆಯನ್ನ ವಿಶೇಷ ರಾಜ್ಯ ದುರಂತ, ಸ್ಟೇಟ್ ಡಿಸಾಸ್ಟರ್ ಅಂತ ಘೋಷಿಸಿದೆ. ಹಾಗಿದ್ರೆ ಆ ಕೆಮಿಕಲ್ ಎಷ್ಟು ಅಪಾಯಕಾರಿ? ಹಣ್ಣು ಮಾಗಿಸೋ ಕೆಮಿಕಲ್ ಕ್ಯಾಲ್ಸಿಯಂ ಕಾರ್ಬೈಡ್ ಅಥವಾ ಕ್ಯಾಲ್ಸಿಯಂ ಆಸಿಟಲೈಡ್ CaC2, ಬಣ್ಣ ಇಲ್ಲದ ಘನರೂಪದ ಕೆಮಿಕಲ್. ಸುಣ್ಣ ಹಾಗೂ ಕೋಕನ್ನ 2000 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಕ್ಯಾಲ್ಸಿಯಂ ಕಾರ್ಬೈಡ್ ಸಿಗುತ್ತೆ. ಇದನ್ನ ಆಸಿಟಲಿನ್ ಅನಿಲ ತಯಾರಿಕೆಗೆ ಬಳಕೆ ಮಾಡಲಾಗುತ್ತೆ. ಈ ಆಸಿಟಲಿನ್ ಗ್ಯಾಸ್ ಸಾಕಷ್ಟು ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಯೂಸ್ ಆಗುತ್ತೆ. ಜೊತೆಗೆ ಹಣ್ಣುಗಳನ್ನು ಕೃತಕವಾಗಿ ಹಣ್ಣು ಮಾಡೋಕೆ, ಮಾಗಿಸೋಕೆ ಯೂಸ್ ಮಾಡ್ತಾರೆ. ಹೊರಗೆ ಹಣ್ಣು ಖರೀದಿ ಮಾಡಿದಾಗ ಕೆಮಿಕಲ್ ಹಾಕಿ ಹಣ್ಣು ಮಾಡಿರೋದು ಅನ್ನೋದನ್ನು ತುಂಬ ಜನ ಮಾತಾಡೋದು ನೀವು ಕೇಳಿರ್ಬೋದು. ಅದು ಇದೇ ಕೆಮಿಕಲ್. ಸಾಮಾನ್ಯವಾಗಿ ಬಾಳೆ ಹಾಗೂ ಮಾವನ್ನು ಬೇಗ ಹಣ್ಣು ಮಾಡೋಕೆ ಇದನ್ನು ಯೂಸ್ ಮಾಡಲಾಗುತ್ತೆ. ಈಗ ಅಂಥ ಟನ್ ಗಟ್ಟಲೆ ಕೆಮಿಕಲ್ ಅರಬ್ಬಿ ಸಮುದ್ರದಲ್ಲಿ ಮಿಕ್ಸ್ ಆಗಿದೆ. ನೀರಿನೊಂದಿಗೆ ರಿಯಾಕ್ಷನ್. ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಂದಿಗೆ ಕಾಂಟ್ಯಾಕ್ಟ್ಗೆ ಬಂದಾಗ ಬಹಳ ವೇಗವಾಗಿ ಹಾಗೂ ತೀವ್ರವಾಗಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹೇಳಿ ಕೇಳಿ ಸುಣ್ಣದಿಂದ ಮಾಡಿರೋ ವಸ್ತು. ಸುಣ್ಣ ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂತ ಕೆಲವರು ನೋಡಿರ್ಬೋದು. ಚರ್ಮಕ್ಕೆ ಸೋಕಿದ್ರೆ ಬೆಂದು ಹೋಗುವಷ್ಟು ತಾಪಮಾನ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿಗೆ ಬಿದ್ದಾಗಲೂ ಆಸಿಟಲಿನ್ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಈ ಗ್ಯಾಸ್ ಕೇವಲ ಹಣ್ಣು ಮಾಗಿಸೋದಲ್ಲ, ಬೆಂಕಿ ತಾಗಿಸಿದ್ರೆ ಉರಿದೇ ಬಿಡುತ್ತೆ. ಜೊತೆಗೆ ಈ ಕೆಮಿಕಲ್ ನೀರಿಗೆ ಬಿದ್ದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೂಡ ಉತ್ಪತ್ತಿಯಾಗುತ್ತೆ. ಇದರಿಂದಲೂ ಗಣನೀಯ ಪ್ರಮಾಣದ ಶಾಖ ಉತ್ಪತ್ತಿಯಾಗುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನಿಂದ ಸಮುದ್ರದ ಕ್ಷಾರೀಯತೆ, ಆಸಿಡಿಟಿ ಚೇಂಜ್ ಆಗುತ್ತೆ. ಇನ್ಫ್ಯಾಕ್ಟ್ ಹೆಚ್ಚಾಗಿ pH ಲೆವೆಲ್ ಹಾಳಾಗುತ್ತೆ. ಇದು ಲಾಂಗ್ ಟರ್ಮ್ನಲ್ಲಿ ಸಮುದ್ರ ವಾಸಿಗಳ ಮೇಲೆ ಪರಿಣಾಮ ಉಂಟಾಗುತ್ತೆ. ನೀವು ಈ ರಿಪೋರ್ಟ್ ನೋಡ್ತಿರೋ ಟೈಮ್ನಲ್ಲೂ ಕೂಡ ಕೆಮಿಕಲ್ ಸೋರಿಕೆಯಾಗಿರೋ ಜಾಗದಲ್ಲಿ ಲಕ್ಷಾಂತರ ಸಂಖ್ಯೆಯ ಜಲಚರಗಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಯಾಕಂದರೆ ಆಸಿಟಲಿನ್ ಗ್ಯಾಸ್ ನೀರಲ್ಲಿ ಮಿಕ್ಸ್ ಆದಾಗ ಅವುಗಳಿಗೆ ಸಫೋಕೇಶನ್ ಆಗುತ್ತೆ, ಜೀವಿಗಳಿಗೆ ಬದುಕೋದು ಕಷ್ಟ ಆಗುತ್ತೆ. ಮೀನುಗಾರಿಕೆ ಬ್ಯಾನ್. ಕಂಟೈನರ್ ಮುಳುಗಿಸೋ ಜಾಗದಲ್ಲಿ ಸದ್ಯಕ್ಕೆ ಮೀನುಗಾರಿಕೆ ಬ್ಯಾನ್ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಕೇರಳ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆ ಮೇಲೆ ಡಿಪೆಂಡ್ ಆಗಿರೋ ರಾಜ್ಯ. ಅವರು ಕನ್ಸ್ಯೂಮ್ ಮಾಡ್ತಾರೆ,
ಅರ್ಧಕ್ಕರ್ಧ ಕೇರಳ ಪಾಪ್ಯುಲೇಷನ್ ಮೀನು ತಿಂತಾರೆ. ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಮೀನನ್ನು ಹಿಡಿದು ಬೇರೆ ಕಡೆಗೂ ಕೂಡ ಕಳಿಸಲಾಗುತ್ತೆ. ಬಿಸ್ನೆಸ್ ಕೂಡ ಹೌದು, ಜೀವನೋಪಾಯ ಕೂಡ ಹೌದು. ಈಗ ಬ್ಯಾನ್ ಮಾಡಲಾಗಿದೆ. ಆದರೆ ಇದಿಷ್ಟು ಮಾತ್ರ ಅಲ್ಲ, ಕಳೆದ 2 ದಿನಗಳಿಂದ ಕಂಟೈನರ್ಗಳು ಒಂದೊಂದಾಗಿ ಬಂದು ಕೇರಳ ಕರಾವಳಿನ ತಲುಪ್ತಾ ಇದ್ದಾವೆ. ಆಲಪ್ಪುಳ, ಎರ್ನಾಕುಲಂ, ಕೊಲ್ಲಂ ಹಾಗೂ ತಿರುವೆಂಡ್ರಂ ಈ ತೀರಗಳಿಗೆ ಒಂದು ತೇಲು ಬರ್ತಾ ಇದ್ದಾವೆ. ಈ ಜಿಲ್ಲೆಗಳಲ್ಲಿ ಜನ ಸಮುದ್ರ ತೀರಕ್ಕೆ ಹೋಗೋ ಹಾಗಿಲ್ಲ ಅಂತ ಅಲರ್ಟ್ ಮಾಡಲಾಗಿದೆ. ಬೀಚ್ನಿಂದ 200 ಮೀಟರ್ ದೂರದಲ್ಲೇ ರಸ್ತೆ ಕ್ಲೋಸ್ ಮಾಡಲಾಗಿದೆ. ತೀರಕ್ಕೆ ಬಂದಿರೋ ಕೆಲ ಕಂಟೈನರ್ಗಳಲ್ಲಿ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ. ಇದು ಆಸಿಟಲಿನ್ ಗ್ಯಾಸ್ನ ಬೆಂಕಿ ಇರಬಹುದು ಅನ್ನೋ ಅನುಮಾನ ಇದೆ. ತೇಲಿ ಬಂತು ಪ್ಲಾಸ್ಟಿಕ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಕೇರಳ ಕರಾವಳಿಯ ಹಲವು ಬೀಚ್ಗಳಿಗೆ ಈ ರೀತಿ ಪ್ಲಾಸ್ಟಿಕ್ ಚೂರುಗಳು ಬಂದು ಸೇರ್ತಾ ಇವೆ. ಸುಮಾರು 5 ಮಿಲಿಮೀಟರ್ ಗಾತ್ರದ ಈ ಚೂರುಗಳನ್ನು ನರ್ಡಲ್ಸ್ ಅಂತ ಹೇಳಲಾಗುತ್ತೆ. ತಮಿಳುನಾಡಿನವರೆಗೂ ಈ ಪ್ಲಾಸ್ಟಿಕ್ ಚೂರುಗಳು ತೇಲಿ ಬಂದಿವೆ. ಇದೇ ಕಾರಣಕ್ಕೆ ತಮಿಳುನಾಡಿನ ಮನ್ನಾರ್ ಕೊಲ್ಲಿ ಹೈ ಅಲರ್ಟ್ನಲ್ಲಿದೆ. ಮನ್ನಾರ್ ಕೊಲ್ಲಿ ಎಕಾಲಜಿಕಲಿ ಸೂಕ್ಷ್ಮ ಜಾಗ, ಸಂರಕ್ಷಿತ ಪ್ರದೇಶ. ದುಗಾಂಗ್ ಮೀನು, ಕಡಲ ಆಮೆಗಳು, ಅಪರೂಪದ ಕೋರಲ್ಸ್, ಹವಳದ ಬಂಡೆ ಸೇರಿ ಸಾಕಷ್ಟು ಜೀವ ವೈವಿಧ್ಯ ಇರೋ ಜಾಗ. ಈಗ ಇವೆಲ್ಲ ಈ ಪ್ಲಾಸ್ಟಿಕ್ ಚೂರುಗಳನ್ನು ತಿನ್ನಬಹುದು ಅನ್ನೋ ಆತಂಕ ಶುರುವಾಗಿದೆ. ಇದೇ ಕಾರಣಕ್ಕೆ ಸ್ಟಾಲಿನ್ ಸರ್ಕಾರ ತಮಿಳುನಾಡು ಚೀಫ್ ಸೆಕ್ರೆಟರಿ ಮುರುಗಾನಂದಂ ನೇತೃತ್ವದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆಸಿ ಈ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ಟ್ರೈ ಮಾಡ್ತಾ ಇದೆ. ದಿನಕ್ಕೆ ಹಲವು ಬಾರಿ ನೀರು ಪರೀಕ್ಷೆ. ಈಗ ಆಲ್ರೆಡಿ MSC ಎಲ್ಸಾ 3 ಹಡಗಿನ ಮುಳುಗಡೆಯನ್ನ ಟೋಟಲ್ ಲಾಸ್ ಅಂತ ಅನೌನ್ಸ್ ಮಾಡಲಾಗಿದೆ. ಜೊತೆಗೆ ಇಂಧನ ನೀರು ಪಾಲಾಗಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಹಲವು ಕಡೆ ಬೀಚ್ಗಳಿಗೆ ಈಗ ಆಲ್ರೆಡಿ ಬಂಕರ್ ಆಯಿಲ್ ತೇಲ್ ಬಂದಿದೆ. ಒಂದು ವೇಳೆ ಹಡಗು ಹಾಗೂ ಕಂಟೈನರ್ನಲ್ಲಿದ್ದ ಇಂಧನ ಕಂಪ್ಲೀಟ್ ಆಗಿ ಸೋರಿಕೆಯಾಗಿದ್ರೆ ಅದು ಸಮುದ್ರ ತೀರಕ್ಕೆ ಬಂದು ಸೇರುತ್ತೆ. ಅದನ್ನು ಕ್ಲೀನ್ ಅಪ್ ಮಾಡೋಕೆ ಅಥವಾ ರಿಕವರಿ ಮಾಡೋಕೆ ತಿಂಗಳುಗಳೇ ಬೇಕು. ಈಗ ಆಲ್ರೆಡಿ ರಿಕವರಿ ಕೆಲಸಕ್ಕೆ ಜುಲೈ 3ರವರೆಗೆ ಡೆಡ್ ಲೈನ್ ಫಿಕ್ಸ್ ಮಾಡಲಾಗಿದೆ. ಜೊತೆಗೆ ಇದು ಅಷ್ಟೇ ಖರ್ಚಿನ ಕೆಲಸ ಕೂಡ ಹೌದು. ಅಲ್ಲದೆ ಮಾನ್ಸೂನ್ ಅವಧಿಯಲ್ಲಿ ಮ್ಯಾಕ್ರಲ್ ಮೀನು ಅಥವಾ ಬಂಗಡೆ ಮೀನುಗಳಂತ ಹೇಳ್ತಾವಲ್ಲ, ಅವುಗಳ ಬ್ರೀಡಿಂಗ್ ಸೀಸನ್ ಅಂದರೆ ಅವು ಮರಿ ಮಾಡೋ ಸೀಸನ್. ಕರ್ನಾಟಕ ಕೇರಳ ಕರಾವಳಿಯನ್ನು ಮ್ಯಾಕ್ರಲ್ ಕರಾವಳಿ ಅಂತಲೂ ಕರೆಯಲಾಗುತ್ತೆ. ಸಿಕ್ಕಾಪಟ್ಟೆ ಪಾಪ್ಯುಲರ್ ಮೀನು ಈ ಭಾಗದಲ್ಲಿ ಬಂಗಡೆ ಮೀನು ಕೇಳಿರ್ಬೋದು ನೀವು. ಈ ಸೋರಿಕೆ ದುರಂತ ತೀವ್ರ ಆದರೆ ಮ್ಯಾಕ್ರಲ್ ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಕರ್ನಾಟಕದಲ್ಲಿ ಆಗದೆ ಹೋದ್ರೂ ಕೂಡ ಕೇರಳ ತಮಿಳುನಾಡು ಜೀವ ಸಂಕುಲಕ್ಕೆ ಕಂಟಕ ಆಗುತ್ತೆ. ಆಗ್ಲೇ ಹೇಳಿದ ಹಾಗೆ ಲಾಂಗ್ ಟರ್ಮ್ ಪರಿಣಾಮಗಳು ಬೀರ್ಬೋದು. ಸದ್ಯ ನಿರಂತರವಾಗಿ ಅಧಿಕಾರಿಗಳು ಸಮುದ್ರವನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ನೀರಿನ ಸ್ಯಾಂಪಲ್ ತೆಗೆದು ಟೆಸ್ಟ್ ಮಾಡ್ತಾ ಇದ್ದಾರೆ.